ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾನೆ ಶಿವನನ್ನು. ಹಾಗೆ ಅವನು ಹೇಳ್ತಾ ಇರುವಾಗಲೇ ಶಿವ ಒಲಿತಾನೆ ಅವನಿಗೆ, ಅಷ್ಟಕ್ಕೆ ಒಲಿತಾನೆ ಅವನಿಗೆ. ಒಬ್ಬರಿಗೆ ಒಂದೇ ಕಾಲು, ಒಬ್ಬರಿಗೆ 2 ಕಾಲು, ಒಬ್ಬರಿಗೆ 10 ಕಾಲು, ಒಬ್ಬರಿಗೆ ತಲೆಗಳಲ್ಲಿ ಈ ಥರ ಸಂಖ್ಯೆ ಹೆಚ್ಚು ಕಡಿಮೆ, ಒಬ್ಬರಿಗೆ ತೋಳುಗಳಲ್ಲಿ ಎಷ್ಟೋ, ಈ ಥರ ಭಿನ್ನ ಭಿನ್ನವಾಗಿ ಪರ್ವತಗಳೆಷ್ಟು ಎತ್ತರದವರು ಎಲ್ಲ ಭಿನ್ನ ಭಿನ್ನವಾದ ಶಿವಗಣಗಳು ಹುಟ್ಟಿಕೊಳ್ತವೆ ಅಲ್ಲಿ. ಅಂದರೆ ಈ ಒಂದು ಅತಿಮಾನುಷ ಶಕ್ತಿಗಳನ್ನು ಏನು ನಾವು ನೋಡಿದರೆ ತುಂಬ ಕಡಿಮೆ ಇದೆ ಮಹಾಭಾರತದಲ್ಲಿ. ಮನುಷ್ಯರಾಗಿದ್ದವರೇ ಅವರು ವಿದ್ಯೆಯ ಕಾರಣದಿಂದ ಕೆಲವರು ಶಿವ ಸಾನ್ನಿಧ್ಯ ಪಡೆದರು, ಕೆಲವರು ಬ್ರಹ್ಮಚರ್ಯದಿಂದಾಗಿ ಅದನ್ನು ಪಡ್ಕೊಂಡ್ರು, ಕೆಲವರು ತಪಸ್ಸಿನಿಂದ ಕಂಡುಕೊಂಡ್ರು, ಕೆಲವರು ಇಂದ್ರಿಯಗಳ ಸಂಯಮ ಮಾಡಿ ಹೀಗೆಲ್ಲ ಮಾಡಿ ಶಿವಾರಾಧನೆ ಮಾಡಿ ಅದರ ಮೂಲಕ ಶಿವ ಸಾನ್ನಿಧ್ಯವನ್ನು ನಾನೇ ನನ್ನನ್ನು ಬಲಿಯಾಗಿ ಕೊಟ್ಕೊಳ್ತಾ ಇದ್ದೀನಿ. ಆಂಗಿರಸ ಕುಲದಲ್ಲಿ ಹುಟ್ಟಿದವನು ನಾನು, ಅಗ್ನಿಯಲ್ಲಿ ನನ್ನನ್ನೇ ನಾನು ಸಮರ್ಪಣೆ ಮಾಡ್ಕೊಳ್ತೀನಿ, ನನ್ನನ್ನೇ ನಾನು ಬಲಿ ಕೊಡ್ತಾ ಇದ್ದೀನಿ, ಸ್ವೀಕರಿಸು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾನೆ. 2 ಕೈಗಳನ್ನು ಮೇಲೆತ್ತುಕೊಂಡು ಈಗ ಅಗ್ನಿಗೆ ತಾನು ಹಾರಬೇಕು ಅಂತ ನಿಂತ್ಕೊಳ್ತಾನೆ, ಅಂದರೆ ನಿಶ್ಚಲನಾಗಿ ನಿಂತ್ಕೊಳ್ತಾನೆ ಅಶ್ವತ್ಥಾಮ. ಅಬ್ರವೀದ್ ಭಗವಾನ್ ಸಾಕ್ಷಾತ್ ಮಹಾದೇವೋ ಹಸನ್ನಿವ. ಅದನ್ನು ನೋಡಿ ಮುಗುಳ್ನಗಡ್ತಾ ಶಿವ ಮಾತಾಡ್ತಾನೆ ಅವನ ಜೊತೆಗೆ. ಜಗತ್ತಿನಲ್ಲಿ ಕೃಷ್ಣನಿಗಿಂತಲೂ ಇಷ್ಟವಾದವ ಇನ್ನೊಬ್ಬನಿಲ್ಲ ಅಂತ ಹೇಳ್ತಾನೆ ಶಿವ. ಹಾಗಾಗಿ ಅವನಿಗೆ ಗೌರವ ಸಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನಿಲ್ಲಿ ಪಾಂಚಾಲರ ರಕ್ಷಣೆಗೆ ನಿಂತಿದ್ದೀನಿ ಅಂತ ಹೇಳ್ತಾನೆ. ನಾನೊಬ್ಬನೇ ಒಳಗೆ ಹೋಗುತ್ತೀನಿ, ನೀವು ಇಲ್ಲಿಯೇ ನಿಂತೀರಿ, ಒಬ್ಬನನ್ನೂ ಕೂಡ ಒಳಗಡೆ ಜೀವಂತವಾಗಿ ಉಳಿಸೋದಿಲ್ಲ ಅಂತ ಹೇಳಿ ಶಿಬಿರದ ಒಳಗೆ ನುಗ್ಗುತ್ತಾನೆ ಅಶ್ವತ್ಥಾಮ. ನಿಶ್ಶಂಕೆಯಿಂದ ಅಕುತೋ ಭಯಂ, ಯಾವ ಭಯವೂ ಇಲ್ಲದೆ ಧೃಷ್ಟದ್ಯುಮ್ನ ಮಲಗಿದ್ದು ಕಾಣಿಸುತ್ತೆ ಅಶ್ವತ್ಥಾಮನಿಗೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾವು ಯುದ್ಧೋತ್ತರ ಪರ್ವದಲ್ಲಿದ್ದೀವಿ. ಸೊ ಯುದ್ಧೋತ್ತರ ಪರ್ವದಲ್ಲಿ ಅಶ್ವತ್ಥಾಮ ತೆಗೆದುಕೊಂಡು ನಿರ್ಧಾರವನ್ನು ನೋಡಿದ್ವಿ, ಅದರ ಫಲ ಕೂಡ ಆತ ಎಷ್ಟು ಬೇಗ ಅನುಭವಿಸಿದ ಅನ್ನೋದು ಕೂಡ ನೋಡಿದ್ವಿ. ಈಗ ಆ ಒಂದು ದೈತ್ಯ ರೂಪಿ ಅಥವಾ ವಿಚಿತ್ರ ಆಕಾರದ ಎದುರುಗಡೆ ನಿಂತುಕೊಂಡ ಅಶ್ವತ್ಥಾಮ ಏನು ಮಾಡ್ತಾನೆ ಅನ್ನೋದನ್ನು ಸರ್ ಹೇಳಿದೆ. ಅವನು ಶಿವನನ್ನು ಶರಣ ಹೋಗಬೇಕು ಅಂತ ನಿಶ್ಚಯಿಸ್ತಾನೆ. ರಥದಿಂದ ಕೆಳಗಿಳುತ್ತಾನೆ. ಅಲ್ಲಿ ಬಹಳ ಶ್ರದ್ಧೆಯಿಂದ ಶಿವನ ಸ್ತೋತ್ರ ಮಾಡೋದಕ್ಕೆ ಆರಂಭ ಮಾಡುತ್ತಾನೆ. ಶಿವನ ಸ್ತೋತ್ರ ಮಾಡ್ತಾನೆ, ಅವನು ಶಿವನನ್ನು ಸ್ತುತಿಸ್ತಾನೆ ಅಷ್ಟೇ. ಸ್ತುತಿಸಿ ಕೇಳ್ಕೊಳ್ತಾನೆ. ಇಮಾಂ ಚಾಪ್ಯಾಪದಂ ಘೋರಾಂ ತರಾಮ್ಯದ್ಯ ಸುದುಸ್ತರಾಂ ಸರ್ವಭೂತೋಪಹಾರೇಣ ಯಕ್ಷೇಹಂ ಶುಚಿನಾ ಶುಚಿಂ ಅಂತ. ನಿನ್ನನ್ನು ನಾನು ಸ್ತೋತ್ರ ಮಾಡಿದ್ದೀನಿ, ನನಗೆ ಈ ಆಪತ್ತಿನಿಂದ ಪರಿಹಾರ ಕೊಡು ಅಂತ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾನೆ ಶಿವನನ್ನು. ಹಾಗೆ ಅವನು ಹೇಳ್ತಾ ಇರುವಾಗಲೇ ಶಿವ ಒಲಿತಾನೆ ಅವನಿಗೆ, ಅಷ್ಟಕ್ಕೆ ಒಲಿತಾನೆ ಅವನಿಗೆ. ಒಂದು ಎದುರುಗಡೆನಲ್ಲಿ ಒಂದು ಬಂಗಾರದ ವೇದಿಕೆ ಕಾಣಿಸ್ಕೊಳ್ಳುತ್ತೆ ಎದುರಿಗೆ. ಅದರಿಂದ ಒಂದು ವಿಶಿಷ್ಟವಾದ ದಿವ್ಯವಾದ ಒಂದು ಮೂರ್ತಿ ಆವಿರ್ಭವಿಸುತ್ತೆ ಅದರ ಮೇಲ್ಗಡೆ. ಅದು ಒಂಥರ ವಿಶ್ವರೂಪದ ತರಹ ಇರುತ್ತೆ, ಹಾಗೆ ವರ್ಣಿಸ್ತಾರೆ. ದೀಪ್ತಾಸ್ತ್ಯ ನಯನಾಶ್ಚಾತ್ರ ನೈಕಪಾದ ಶಿರೋಭುಜಾ ದ್ವಿಪಶೈಲ ಪ್ರತೀಕಾಶ ಪ್ರಾದರಾಸನ್ ಮಹಾನನಾಹ. ಒಬ್ಬರಲ್ಲ, ನಿರಂತರವಾಗಿ ಒಬ್ಬರ ನಂತರ ಒಬ್ಬರು ಹುಟ್ಟುತ್ತಲೇ ಹೋಗ್ತಾರೆ, ಅದರಿಂದ ಮೇಲ್ ಬರ್ತಲೇ ಹೋಗ್ತಾರೆ. ಅಂದರೆ ಶಿವಗಣಗಳು ವಾಸ್ತವವಾಗಿ ಹೊರಗಡೆ ಬರೋದು. ಅವರು ಭಾಳ ವಿಚಿತ್ರವಾಗಿರ್ತಾರೆ. ಒಬ್ಬರಿಗೆ ಒಂದೇ ಕಾಲು, ಒಬ್ಬರಿಗೆ 2 ಕಾಲು, ಒಬ್ಬರಿಗೆ 10 ಕಾಲು, ಒಬ್ಬರಿಗೆ ತಲೆಗಳಲ್ಲಿ ಈ ಥರ ಸಂಖ್ಯೆ ಹೆಚ್ಚು ಕಡಿಮೆ, ಒಬ್ಬರಿಗೆ ತೋಳುಗಳಲ್ಲಿ ಎಷ್ಟೋ, ಈ ಥರ ಭಿನ್ನ ಭಿನ್ನವಾಗಿ ಪರ್ವತಗಳೆಷ್ಟು ಎತ್ತರದವರು ಎಲ್ಲ ಭಿನ್ನ ಭಿನ್ನವಾದ ಶಿವಗಣಗಳು ಹುಟ್ಟಿಕೊಳ್ತವೆ ಅಲ್ಲಿ. ಕೆಲವು ನಾಯಿಗಳ ರೂಪದಲ್ಲಿರ್ತಾರೆ, ಕೆಲವರು ಹಂದಿಯ ರೂಪದಲ್ಲಿ, ಕೆಲವರು ಉಷ್ಟ್ರದ ಒಂಟೆಯ ರೂಪದಲ್ಲಿ, ಕುದುರೆಯ ಆಕಾರದಲ್ಲಿ, ನರಿಯ ಆಕಾರದಲ್ಲಿ, ಕರಡಿಯ ಆಕಾರದಲ್ಲಿ, ಬೆಕ್ಕಿನ ಆಕಾರದಲ್ಲಿ. ಅಂದರೆ ಈ ಎಲ್ಲ ಪ್ರಾಣಿಗಳ ಮುಖ, ದೇಹ ಮನುಷ್ಯರಂತೆ ಈ ಎಲ್ಲ ಪ್ರಾಣಿಗಳ ಮುಖ, ಹಾಗೆಯೇ ಹುಲಿಯ ಮುಖ, ಆನೆಯ ಮುಖ, ಕಾಗೆಯ ಮುಖ, ಗಿಳಿಯ ಮುಖ, ಹೀಗೆ ಬೇರೆ ಬೇರೆ ಪ್ರಾಣಿಗಳ ಪಕ್ಷಿಗಳ ಮುಖಗಳಿರ್ತವೆ ಅವರಿಗೆ. ಸರ್ಪದ ಮುಖವೂ ಇರುತ್ತೆ ಕೆಲವರಿಗೆ ಹಂಸದ ಮುಖ ಇರುತ್ತೆ. ಹೀಗೆ ಅಸಂಖ್ಯ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳ ಮುಖದ ಒಂದೊಂದು ಗಣವೂ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ದೇಹ ಕೂಡ ವಿಚಿತ್ರವಾಗಿರುತ್ತೆ. ಈ ಶಿವಗಣಗಳು ಬಹಳ ವಿಚಿತ್ರವಾಗಿರುತ್ತವೆ ಅಂತಲೇ ಹಲವು ಕಡೆ ಅವುಗಳ ವರ್ಣನೆ ಬರುತ್ತೆ. ಕೈಲಾಸದಲ್ಲಿ ಶಿವಗಣಗಳು ಅಂತ ಇರ್ತಾವಲ್ಲ,
ಲಕ್ಷಾಂತರ ಶಿವಗಣಗಳು ಅಂತ ಇವೆ. ಆ ಶಿವಗಣಗಳಿಗೆಲ್ಲ ಅಧಿಪತಿ ಅಂತ ಇರ್ತಾರೆ, ಒಬ್ಬೊಬ್ಬ ಅಧಿಪತಿ ಒಂದೊಂದು ಗಣಕ್ಕೆ ಅಂತ. ಆ ಎಲ್ಲ ಇದಕ್ಕೆ ಅಧಿಪತಿ ಇವನು ಗಣೇಶ. ಅದಕ್ಕೆ ಅವನಿಗೆ ಗಣಪತಿ ಗಣೇಶ ಅಂತ ಕರೆಯೋದು. ಗಣಗಳಿಗೆ ಅಧಿಪತಿ ಅವನು, ಶಿವಗಣಗಳ ಅತ್ಯುಚ್ಚ ಸ್ಥಾನದಲ್ಲಿರುವವನು ಅಂತ. ಅವರ ಕಿವಿಗಳು ವಿಚಿತ್ರವಾಗಿರ್ತಾ ಇದ್ವು. ಒಬ್ಬೊಬ್ರದ್ದು ಒಂದೊಂದು ಥರ ಕಿವಿ, ಮೂಗು ವಿಚಿತ್ರವಾದದ್ದು, ಕಣ್ಣು ಒಬ್ಬರಿಗೆ ಒಂದೇ ಕಣ್ಣಾದರೆ ಇನ್ನೊಂದು ಗಣಕ್ಕೆ 1000 ಕಣ್ಣು, ಹೀಗೆಲ್ಲ. ಕೆಲವುದಕ್ಕೆ ದೇಹದಲ್ಲಿ ಮಾಂಸವೇ ಇಲ್ಲ, ಕೆಲವುದಕ್ಕೆ ತಲೆಯೇ ಇಲ್ಲ, ಬಣ್ಣ ಕೂಡ ಬೇರೆ, ಕೆಲವು ಕಪ್ಪು, ಕೆಲವು ಕೆಂಪು, ಕೆಲವು ಬಿಳಿ, ಹೀಗೆ ಬೇರೆ ಬೇರೆ ಬಣ್ಣಗಳಲ್ಲಿ ಬೇರೆ ಬೇರೆ ಗಣಗಳು. ಕೆಲವು ಗಣಗಳು ಜಟೆ ಕಟ್ತಾ ಇದ್ದು, ಕೆಲವು ಗಣಗಳು ಪಂಚಶಿಖ ಅಂತ, ಅಂದರೆ ಈ ಶಿಖೆ ಬಿಡ್ತಾರಲ್ಲ ಜುಟ್ಟು, ಅದು 5 ಜುಟ್ಟು ಬಿಡೋದು, ಇಲ್ಲಿ 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 ಆ ಥರ. ಕೆಲವರು ತಲೆ ಬೋಳಿಸ್ಕೊಂಡಿರೋರು, ಕೆಲವರು ಉಬ್ಬು ಹೊಟ್ಟೆ, ಕೆಲವುದಕ್ಕೆ ಹೊಟ್ಟೆಯೇ ಇಲ್ಲ ಅನ್ನೋ ತರಹ, ಕೆಲವು ಕಿರೀಟ ಧರಿಸಿರುವಂಥದ್ದು, ಕೆಲವರು ಸುಮ್ಮನೆ ಈ ಮುಂಡಾಸು ಸುತ್ತವಲ್ಲ ಹಾಗೆ ಸುತ್ತಕೊಂಡಿರುವಂಥದ್ದು, ಕೈಯಲ್ಲಿ ಕೆಲವರ ಕೈಯಲ್ಲಿ ಆಯುಧ, ಕೆಲವರ ಕೈಯಲ್ಲಿ ಹೂವು, ಕಮಲದ ಹೂವು ಇಟ್ಕೊಂಡವರು, ಬೇರೆ ಬೇರೆ ಆಯುಧಗಳನ್ನು ಹಿಡ್ಕೊಂಡವರು, ಶತಗ್ನಿ ಹಿಡ್ಕೊಂಡವರು, ಚಕ್ರ ಹಿಡ್ಕೊಂಡವರು, ಮುಸಲ ಹಿಡ್ಕೊಂಡವರು, ಭುಷಂಡಿ ಹಿಡ್ಕೊಂಡವರು, ಪಾಶ, ಗದೆ ಹಿಡ್ಕೊಂಡವರು, ಖಡ್ಗಧಾರಿಗಳು, ವಿಚಿತ್ರವಾದ ಆಭರಣಗಳನ್ನು ಧರಿಸ್ತಾ ಇದ್ದರು, ಬಂಗಾರದ್ದು, ಬೇರೆ ಬೇರೆ ಆಯುಧಗಳಿದ್ದು, ಸರ್ಪವೇ ಆಭರಣ ಕೆಲವರಿಗೆ. ಕೆಲವರು ಬಹಳ ಶುದ್ಧವಾಗಿ ಬಿಳಿ ಬಟ್ಟೆ ಉಟ್ಕೊಂಡಿದ್ದರೆ, ಕೆಲವರು ಮೈಯೆಲ್ಲ ಧೂಳು, ಕೆಲವರ ಮೈಯೆಲ್ಲ ಕೆಸರು, ಕೆಲವರು ಬೇರೆ ಬೇರೆ ವಾದ್ಯಗಳನ್ನು ನುಡಿಸ್ತಾ ಇದ್ದರು, ಭೇರಿ, ಶಂಖ, ಮೃದಂಗ, ಜರ್ಝರ, ಆನಕ, ಗೋಮುಖ, ಹೀಗೆ ಬೇರೆ ಬೇರೆ ವಾದ್ಯಗಳನ್ನು ನುಡಿಸೋರೆ ಬೇರೆ ಬೇರೆಯವರು. ಕೆಲವರು ಹಾಡುವವರು, ಕೆಲವರು ನರ್ತಿಸುವವರು. ವಾಸ್ತವವಾಗಿ ಇದಿಷ್ಟು ಕೈಲಾಸದಲ್ಲಿ ಹೀಗೆ ಇದೆ ಅಂತ ವರ್ಣಿಸ್ತಾರೆ. ಕೆಲವರು ಹಾರುವವರು, ಕೆಲವರು ನಡೆಯುವವರು, ಕೆಲವರು ಓಡುವವರು. ನೋಡೋದಕ್ಕೆಲ್ಲ ಇವರು ಹೀಗಿದ್ರು ಇವರೆಲ್ಲ ಬಹಳ ದೊಡ್ಡ ಸಾಧನೆಯಿಂದ ಅಲ್ಲಿಗೆ ಹೋದವರು ಅಂತ. ಶ್ರುತೇನ ಬ್ರಹ್ಮಚರ್ಯೇಣ ತಪಸಾಚ ದಮೇನ ಚ ಏ ಸಮಾರಾಧ್ಯ ಶೂಲಾಂಕಂ ಭವಸಾಯುಜ್ಯಮಾಗತಾಹ. ಶಿವಗಣಗಳು ಅಂತ ಅಂದರೆ ಹರಗಣಗಳು ಅಥವಾ ಶಿವಗಣಗಳು ಅಂದರೆ ಮನುಷ್ಯರಾಗಿದ್ದವರೇ. ಅವರು ವಿದ್ಯೆಯ ಕಾರಣದಿಂದ ಕೆಲವರು ಶಿವ ಸಾನ್ನಿಧ್ಯ ಪಡೆದರು, ಕೆಲವರು ಬ್ರಹ್ಮಚರ್ಯದಿಂದಾಗಿ ಅದನ್ನು ಪಡ್ಕೊಂಡ್ರು, ಕೆಲವರು ತಪಸ್ಸಿನಿಂದ ಕಂಡುಕೊಂಡ್ರು, ಕೆಲವರು ಇಂದ್ರಿಯಗಳ ಸಂಯಮ ಮಾಡಿ ಹೀಗೆಲ್ಲ ಮಾಡಿ ಶಿವಾರಾಧನೆ ಮಾಡಿ ಅದರ ಮೂಲಕ ಶಿವ ಸಾನ್ನಿಧ್ಯವನ್ನು ನಿರಂತರವಾಗಿ ಶಿವನ ಜೊತೆಗೆ ಇರೋದವರು, ಆ ಸಾನ್ನಿಧ್ಯವನ್ನು ಪಡೆದುಕೊಂಡವರು ಅಂತ. ಶಿವ ಯಾವಾಗಲೂ ತನ್ನ ಗಣಗಳೊಂದಿಗೆ ಇರ್ತಾನೆ ಅಂತ. ಅವನು ಈ ಒಬ್ಬನೇ ಇರೋದಲ್ಲ, ಅವನು ಇಡೀ ಕುಟುಂಬದ ಜೊತೆಗೆ ಇಡೀ ಗಣಗಳ ಜೊತೆಗೆ ಇರ್ತಾನೆ ಅಂತ. ಅದೆಲ್ಲ ಬಂದಾಗ ಅಶ್ವತ್ಥಾಮ ಇನ್ನಷ್ಟು ಮುಂದುವರಿತಾನೆ. ಅವನು ಆತ್ಮಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಾನೆ, ತನ್ನನ್ನೇ ತಾನು ಸಮರ್ಪಣೆ ಮಾಡ್ಕೊಳ್ಳೋದು ಅಂತ. ಅಂದರೆ ಅದರ ಮೂಲಕ ಸಿದ್ಧಿ ಪಡ್ಕೊಳ್ಳೋದು ಅಂತ. ಶಿವನ ಒಲಮೆ ಬೇಕಲ್ಲ ಈ ಕೆಲಸಕ್ಕೆ. ಅದಕ್ಕೆ ಆ ರಾವಣ ತಪಸ್ ಮಾಡುವಾಗ ಮಾಡಿದ್ದ, ಎಷ್ಟು ಕಾಲ ಆದರೂ ಒಲಿದೇ ಇದ್ದಾಗ ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸಿ ಅಗ್ನಿಗೆ ಹಾಕ್ತಾ 9 ತಲೆ ಕತ್ತರಿಸಿದಾಗ ಬ್ರಹ್ಮ ಒಲಿತಾನೆ ಅವನಿಗೆ. ಹಾಗೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ಒಲಿಸಿಕೊಳ್ಳಬೇಕು ಅಂತ ಹೊರಡ್ತಾನೆ ಅವನು. ಇಮಮಾತ್ಮಾನಮದ್ಯಾಹಂ ಜಾತಮಾಂಗಿರಸೇ ಕುಲೆ ಅಗ್ನೋ ಜಿಹೋಮಿ ಭಗವನ್ ಪ್ರತಿಗೃಹ್ಣೀಶ್ವ ವಾಂಬಲಿಂ. ನಾನೇ ನನ್ನನ್ನು ಬಲಿಯಾಗಿ ಕೊಟ್ಕೊಳ್ತಾ ಇದ್ದೀನಿ, ಆಂಗಿರಸ ಕುಲದಲ್ಲಿ ಹುಟ್ಟಿದವನು ನಾನು, ಅಗ್ನಿಯಲ್ಲಿ ನನ್ನನ್ನೇ ನಾನು ಸಮರ್ಪಣೆ ಮಾಡ್ಕೊಳ್ತೀನಿ, ನನ್ನನ್ನೇ ನಾನು ಬಲಿ ಕೊಡ್ತಾ ಇದ್ದೀನಿ, ಸ್ವೀಕರಿಸು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾನೆ. ನನ್ನನ್ನು ಸ್ವೀಕಾರ ಮಾಡಿ ಈ ಆಪತ್ತಿನಿಂದ ನನ್ನನ್ನು ಕಾಪಾಡು ಅಂತ. ಅಂದರೆ ತಾನು ಸಾಯೋದು ಅಂತಲ್ಲ, ತನ್ನನ್ನು ಸಮರ್ಪಣೆ ಮಾಡ್ಕೊಳ್ತಾನೆ, ಆದರೆ ಅವನು ಬದುಕಿಸಿ ಇವನು ಗೆಲ್ಲುವಂತೆ ಮಾಡಬೇಕು ಅಂತ ಆಶಯ. ಓಕೆ ಓಕೆ ಓಕೆ. 2 ಕೈಗಳನ್ನು ಮೇಲೆತ್ತುಕೊಂಡು ಈಗ ಅಗ್ನಿಗೆ ತಾನು ಹಾರಬೇಕು ಅಂತ ನಿಂತ್ಕೊಳ್ತಾನೆ, ನಿಶ್ಚಲನಾಗಿ ನಿಂತ್ಕೊಳ್ತಾನೆ ಅಶ್ವತ್ಥಾಮ. ಅಬ್ರವೀದ್ ಭಗವಾನ್ ಸಾಕ್ಷಾನ್ ಮಹಾದೇವೋ ಹಸನ್ನಿವ. ಅದನ್ನು ನೋಡಿ ಮುಗುಳ್ನಗಡ್ತಾ ಶಿವ ಮಾತಾಡ್ತಾನೆ ಅವನ ಜೊತೆಗೆ. ಶಿವ ಹೇಳ್ತಾನೆ, ಸತ್ಯ ಶೌಚಾರ್ಜವ ತ್ಯಾಗೈ ತಪಸಾ ನಿಯಮೇನ ಚ ಕ್ಷಾಂತ್ಯಾ ಭಕ್ತ್ಯಾ ಚ ಧೃತ್ಯಾ ಚ ಬುದ್ಧ್ಯಾ ಚ ವಶಸಾ ತಥಾ ಯಥಾವದಹಂ ಆರಾಧ್ಯ ಕೃಷ್ಣೇನ ಅಕ್ಲಿಷ್ಟ ಕರ್ಮಣ. ಕೃಷ್ಣ ನನ್ನನ್ನು ಬಹಳ ವಿಶಿಷ್ಟವಾಗಿ ಆರಾಧನೆ ಮಾಡಿದ್ದಾನೆ. ಯಾವುದೆಲ್ಲದರಿಂದ ಅಂದರೆ ಸತ್ಯವಚನದಿಂದ, ಶುದ್ಧಿಯಿಂದ, ರುಜುತ್ವದಿಂದ, ತ್ಯಾಗದಿಂದ, ತಪಸ್ಸಿನಿಂದ, ನಿಯಮದಿಂದ, ಸಹನೆಯಿಂದ, ಭಕ್ತಿಯಿಂದ, ಧೈರ್ಯದಿಂದ, ವಿವೇಕದಿಂದ ಮತ್ತು ಮಾತುಗಳು, ಈ ಎಲ್ಲದರ ಮೂಲಕ ಕೃಷ್ಣ ನನ್ನನ್ನು ಆರಾಧನೆ ಮಾಡಿದ್ದಾನೆ. ತಸ್ಮಾದಿಷ್ಟತಮಃ ಕೃಷ್ಣಾದನ್ಯೋ ಮಮ ನ ವಿದ್ಯತೆ. ಹಾಗಾಗಿ ನನಗೆ ಜಗತ್ತಿನಲ್ಲಿ ಕೃಷ್ಣನಿಗಿಂತಲೂ ಇಷ್ಟವಾದವ ಇನ್ನೊಬ್ಬನಿಲ್ಲ ಅಂತ ಹೇಳ್ತಾನೆ ಶಿವ. ಹಾಗಾಗಿ ಅವನಿಗೆ
ಗೌರವ ಸಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನಿಲ್ಲಿ ಪಾಂಚಾಲರ ರಕ್ಷಣೆಗೆ ನಿಂತಿದ್ದೀನಿ ಅಂತ ಹೇಳ್ತಾನೆ. ಓಹೋ, ಹೌದಾ? ಕುರುವತಾ ತಸ್ಯ ಸಮ್ಮಾನಂ ತ್ವಂಚ ಜಿಜ್ಞಾಸತಾಮಯ. ಅವನಿಗೆ ಸಮ್ಮಾನ ಮಾಡಬೇಕು ಅಂತ, ಅವನನ್ನು ಗೌರವಿಸಬೇಕು ಅಂತ, ನನ್ನನ್ನು ಆರಾಧಿಸಿದಾನೆ, ಅವನಿಗೆ ಗೌರವಿಸಬೇಕು ಅಂತ ಪಾಂಚಾಲ ಸಹಸಾ ಗುಪ್ತ ಮಾಯಾಶ್ಚ ಬಹುಶಃ ಕೃತಾಹ. ಹಾಗಾಗಿ ನಾನು ಪಾಂಚಾಲರನ್ನು ಕಾಪಾಡಿದೆ ಮತ್ತು ಹಲವು ಮಾಯೆಗಳನ್ನಿಲ್ಲಿ ಸೃಷ್ಟಿ ಮಾಡಿದೆ ಅಂತ. ಮಾಯೆಗಳನ್ನು ಅವನ ಅಸ್ತ್ರಶಸ್ತ್ರಗಳನ್ನೆಲ್ಲ ನುಂಗಿ ಬಿಡ್ತಾನಲ್ಲ, ಅದನ್ನೆಲ್ಲ ಮಾಡಿದೆ. ಅದರ ಜೊತೆ ತ್ವಾಂಚ ಜಿಜ್ಞಾಸತಾಮಯ ಅಂತ, ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತಲೂ ಇತ್ತು ಅಂತ, ನಿನ್ನನ್ನು ಪರೀಕ್ಷಿಸಬೇಕು ಅಂತ ಇತ್ತು ಇದಕ್ಕೆ ಅಂತ. ಇಲ್ಲಿಯವರೆಗೆ ಕೃಷ್ಣನಿಗೆ ಗೌರವ ಸಲ್ಲಿಸಬೇಕು ಅಂತ ಪಾಂಚಾಲರನ್ನು ರಕ್ಷಿಸಿದೆ. ಈಗ ಅವರ ಕಾಲ ಮುಗೀತು ಅಂತ ಹೇಳ್ತಾನೆ. ಅಭಿಭೂತಾಸ್ತು ಕಾಲೇನ ನೈಷಾ ಮಧ್ಯಾಸ್ತಿ ಜೀವಿತಂ. ಪಾಂಚಾಲರ ಸಮಯ ಮುಗಿದಿದೆ ಅಂತ ಹೀಗೆ ಹೇಳಿ ಅವಿವೇಶ ದದೌಚಾಸ್ಮೈ ವಿಮಲಂ ಖಡ್ಗಮುತ್ತಮಂ. ಅವನಿಗೊಂದು ಖಡ್ಗ ಕೊಡ್ತಾನೆ ಅಶ್ವತ್ಥಾಮನಿಗೆ ಶಿವ. ಇಷ್ಟು ಹೇಳಿ ಶಿವ ಮರೆಯಾಗ್ತಾನೆ. ಶಿವ ಮರೆಯಾದ ಕೂಡಲೇ ಎದುರುಗಡೆ ಎರಡು ಶಿವ, ಅಂದರೆ ಅವನೇ ಮಾತಾಡ್ತಾ ಇದ್ದಿದ್ದು. ಶಿವ ಬೇರೆ ಶಿವ ಬರಲಿಲ್ಲ. ಇಲ್ಲಿಯವರೆಗೆ ಅವನಿಗೆ ವಿಚಿತ್ರಾಕೃತಿಯಲ್ಲಿ ಯಾರು ಕಾಣಿಸ್ತಾ ಇದ್ದನೋ ಅದೇ ಶಿವ ಮಾತಾಡಿದ್ದು. ಇವನಿಗೆ ಖಡ್ಗ ಕೊಟ್ಟ ಅವನು ಮಾಯ ಆಗಿಬಿಡ್ತಾನೆ ಶಿವ ಯಾವಾಗ ಮರೆಯಾದ ಕೂಡಲೇ ಅಶ್ವತ್ಥಾಮ ಇದರ ಒಳಗೆ ಹೋಗುತ್ತಾನೆ. ಆದರೆ ಇವರಿಬ್ಬರು ಅಲ್ಲೇ ನಿಲ್ತಾರೆ. ಇವರಿಬ್ಬರು ಅಲ್ಲೇ ಇದ್ದಾರೆ ಅಂದರೆ ಅವನು ಹೇಳ್ತಾನೆ, ಒಳಗೆ ಹೋಗುವಾಗ ಅಶ್ವತ್ಥಾಮ ಹೇಳ್ತಾನೆ, ಪ್ರಹೃಷ್ಟ ಶನಕೈಹಿ ರಾಜನ್ ಇದಂ ವಚನಮಬ್ರವೀತ್. ಬಹಳ ಸಣ್ಣಕ್ಕೆ ಅವರಿಗೆ ಮಾತ್ರ ಕೇಳುವಂತೆ ಹೇಳ್ತಾನೆ. ಯತ್ತೋ ಭವಂತೋ ಪರ್ಯಾಪ್ತೌ ಸರ್ವಕ್ಷತ್ರಸ್ಯ ನಾಶನೆ ಕಿಂ ಪುನರ್ ಯೋಧಶೇಷಸ್ಯ ಪ್ರಸುಪ್ತಸ್ಯ ವಿಶೇಷಣಃ. ನೀವು ಒಬ್ಬೊಬ್ಬರೇ ಎಲ್ಲ ಇವರನ್ನು ಕೊಲ್ಲೋದಕ್ಕೆ ಸಾಮರ್ಥ್ಯ ಇರೋರು, ಅಷ್ಟು ಸಾಮರ್ಥ್ಯ ನಿಮ್ಗೆ ಒಬ್ಬೊಬ್ಬರಿಗೂ ಇದೆ. ಈಗ ಮಲಗಿದವ್ರನ್ನ ಕೊಲ್ಲೋದಕ್ಕೆ ನೀವು ಬೇಕಾಗಿಲ್ಲ, ನಾನು ಸಾಕು, ಹಾಗಾಗಿ ನೀವು ಇಲ್ಲಿ ನಿಂತ್ಕೊಳ್ಳಿ ಸಾಕು, ನಾನೊಬ್ಬನೇ ಒಳಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅಹಂ ಪ್ರವೇಕ್ಷೆ ಶಿಬಿರಂ ಚರಿಷ್ಯಾಮಿ ಚ ಕಾಲವತ್ ಯಥಾನ ಕಶ್ಚಿದಪಿ ಮೇ ಜೀವನ್ ಮುಚ್ಚೇತ ಮಾನವಃ. ನಾನೊಬ್ಬನೇ ಒಳಗೆ ಹೋಗುತ್ತೀನಿ, ನೀವು ಇಲ್ಲಿಯೇ ನಿಂತಿರಿ, ಒಬ್ಬನನ್ನೂ ಕೂಡ ಒಳಗಡೆ ಜೀವಂತವಾಗಿ ಉಳಿಸೋದಿಲ್ಲ ಅಂತ ಹೇಳಿ ಶಿಬಿರದ ಒಳಗೆ ನುಗ್ಗುತ್ತಾನೆ ಅಶ್ವತ್ಥಾಮ. ನುಗ್ಗಿದವನು ಭಾಳ ಅಂದರೆ ಈ ಗಲಾಟೆ ಮಾಡಿಕೊಂಡೆಲ್ಲ ಹೋಗಲ್ಲ ಅವನು ಅಶ್ವತ್ಥಾಮ. ಈ ನುಗ್ಗಿದ ಅಂತ ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಸದ್ದಾಗದಂತೆ, ಅದರ ರಕ್ಷಕರು ಯಾರಿಗೂ ಗೊತ್ತಾಗದಂತೆ ಮೊದಲು ಹೋಗೋದವನು. ಹಾಗೆ ಹೋಗ್ತಾನೆ. ಸಪ್ರವಿಶ್ಯ ಮಹಾಬಾಹುರುದ್ದೇಶಜ್ಞಶ್ಚ ತಸ್ಯ ಧೃಷ್ಟದ್ಯುಮ್ನಸ್ಯ ನಿಲಯಂ ಶನಕೈರಭ್ಯುಪಾಗಮತು. ಬಹಳ ಸಾವಧಾನವಾಗಿ ಹೆಜ್ಜೆ ಇಟ್ಟುಕೊಂಡು ದೃಷ್ಟದ್ಯುಮ್ನನ ವಸತಿಯಲ್ಲಿದೆಯೋ ಅಲ್ಲಿಗೆ ಹೋಗ್ತಾನೆ. ಈ ವಸತಿ ಹೇಗೆ ಗೊತ್ತಾಯಿತು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದೇನು ಗೊತ್ತಿರೋದಲ್ವಲ್ಲ, ಅವ್ರು ಹಾಕ್ಕೊಂಡಿರೋ ಡೇರೆಗಳು. ಅಲ್ಲಿ ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದು ಹೇಗೆ? ಇವರೇನು ಹೋಗಿ ನೋಡಿರಲ್ವಲ್ಲ. ಅಂದರೆ ಆ ಡೇರೆಗಳೆಲ್ಲ ಸಾಧಾರಣವಾಗಿ ಗುರುತಿರುತ್ತೆ ಅವರದ್ದು. ನಾವೀಗ ನೇಮ್ ಪ್ಲೇಟ್ ಹಾಕ್ಕೋತೀವಲ್ಲ, ಧ್ವಜಗಳನ್ನೆಲ್ಲ ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ ಅವರಿಗೆ. ಅವರ ಧ್ವಜ ಯಾವುದೋ ಅದು ಧ್ವಜ ಕಾಣಿಸೋ ಹಾಗೆ ಅದೆಲ್ಲ ನೋಡಿದಾಗ ಗೊತ್ತಾಗತ್ತೆ. ಆಮೇಲೆ ಇವನು ದೃಷ್ಟದ್ಯುಮ್ನ ಸೇನಾಧಿಪತಿ ಪ್ರಮುಖವಾಗಿರೋನು, ಹಾಗಾಗಿ ಪ್ರಮುಖ ಸ್ಥಳದಲ್ಲಿ ಒಂದಿರುತ್ತೆ, ಅದರಲ್ಲಿ ಒಂದು ಧ್ವಜ ಕಾಣಿಸುತ್ತೆ, ಅದನ್ನೆಲ್ಲ ಗುರುತಿಟ್ಕೊಂಡು ಒಳಗಡೆ ಹೋಗ್ತಾನೆ. ಆದರೆ ಅಲ್ಲಿ ಏನಾಗಿರುತ್ತೆ, ಒಂದು ಸಣ್ಣ ಡೇರೆ, ಅದು ತೆಗೆದು ಕೂಡಲೇ ಒಳಗೋದ ಕೂಡಲೇ ದೃಷ್ಟದ್ಯುಮ್ನ ಏನು ಕಾಣಿಸ್ಕೊಳ್ಳಲ್ಲ, ಆಗಿರೋಲ್ಲ ಅವರದ್ದು. ಅದೊಂಥರ ಭವನದ ತರಹಗಳನ್ನೇ ಕಟ್ಕೋತಾ ಇದ್ದರು ಅವರು. ಅರಮನೆಯಲ್ಲಿ ಹೇಗೆ ದ್ವಾರಪಾಲಕರು ಒಳಗೋದ್ರೆ ಒಂದು ಕೊಠಡಿ, ಅಲ್ಲಿ ಯಾರೋ ಕಾಯೋರು ಅಂತ ಇರುತ್ತಲ್ಲ, ಅಲ್ಲೂ ಕೂಡ ಅಷ್ಟು ಮಾಡ್ಕೋತಾ ಇದ್ದರು ಅವರು. ಆದರೆ ಯಾರೊಬ್ಬರೂ ಎಚ್ಚರ ಇರಲಿಲ್ವಂತೆ. ತೇತು ಕೃತ್ವ ಮಹತ್ಕರ್ಮ ಶ್ರಾಂತಾಶ್ಚ ಬಲವದ್ರಣೆ ಪ್ರಸುಪ್ತಾ ವೈ ಸುವಿಶ್ವಸ್ತಾ ಸುಸೈನ್ಯ ಪರಿವಾರಿತಾ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದರು. ಯಾಕೆ ಅಂದರೆ ಒಂದು ಆಯಾಸ, ಎರಡನೇದು ಸುವಿಶ್ವಸ್ತಾ, ಶತ್ರು ಪಕ್ಷದಲ್ಲಿ ಯಾರೂ ಉಳಿದಿಲ್ಲ. ಹಾಗಾಗಿ ಅವರಿಗೆ ಯಾವ ಆತಂಕವೂ ಇಲ್ಲ. ಯಾರೂ ಉಳಿದಿಲ್ಲ ಅಂದರೆ ಯಾರೋ ಇವ್ರು 4-6 ಜನ ಉಳಿದಿದ್ರೆ ಲೆಕ್ಕಕ್ಕಿಲ್ವಲ್ಲ, ಅವರೇನು ಮಾಡ್ತಾರೆ. ಹಾಗಾಗಿ ಅವರಿಗೆ ಆತಂಕ ಇಲ್ಲ. ಹಾಗಾಗಿ ಎಲ್ಲರೂ ಅಂದರೆ ರಕ್ಷಣೆಗೆ ಎಷ್ಟು ಕೊಡಬೇಕಾಗಿತ್ತೋ ಅಷ್ಟು ವ್ಯವಸ್ಥೆಯನ್ನು ಅವತ್ತು ಕೊಟ್ಕೊಂಡಿಲ್ಲ. ಇಷ್ಟು ದಿವಸ ಎಷ್ಟು ಶ್ರಮ ಹಾಕಿದ್ರೋ ಅಷ್ಟು ಶ್ರಮ ಹಾಕಿಲ್ಲ. ಅಶ್ವತ್ಥಾಮ ಹಾಗೆಯೇ ಹೆಜ್ಜೆ ಇಟ್ಟು ಅಲ್ಲಿಂದ ಅವನ ಮಲಗುವ ಕೋಣೆಗೆ ಹೋಗ್ತಾನೆ. ದೃಷ್ಟದ್ಯುಮ್ನ ಮಲಗುವ ಕೋಣೆಗೆ. ಅಲ್ಲಿ ದೃಷ್ಟದ್ಯುಮ್ನ ಕಾಣಿಸ್ತಾನೆ ಅವನಿಗೆ ಮಂಚದ ಮೇಲೆ ಮಲಗಿದ್ದು.
ಕ್ಷೌಮಾವದಾತೆ ಮಹತಿ ಸ್ಪರ್ಧ್ಯಾಸ್ತರಣ ಸಂವೃತೆ ಮಲ್ಯಪ್ರವರ ಸಂಯುಕ್ತೆ ಧೂಪೈಶ್ಚೂರ್ಣಶ್ಚ ವಾಸಿತೆ. ಒಂದು ಮಂಚ ಇದೆ, ಬಹಳ ಶುದ್ಧವಾದ ಬಟ್ಟೆಗಳನ್ನು, ರೇಷ್ಮೆ ಬಟ್ಟೆಗಳನ್ನು ಹಾಸಿದ್ದಾರೆ. ಅದಕ್ಕೆಲ್ಲ ಅಲಂಕಾರ ಇದೆ, ಮಾಲೆಗಳಿಂದ ಎಲ್ಲ ಅದಕ್ಕೆ ಅಲಂಕಾರ ಮಾಡಿದ್ದಾರೆ. ಮತ್ತು ಅಲ್ಲಿ ಧೂಪ ಹಚ್ಚಿಟ್ಟಿದ್ದಾರೆ, ಅದರ ಪರಿಮಳ ಅಲ್ಲಿ ಬರ್ತಾ ಇದೆ. ಅದರಲ್ಲಿ ನಿಶ್ಶಂಕೆಯಿಂದ ಅಕುತೋ ಭಯಂ, ಯಾವ ಭಯವೂ ಇಲ್ಲದೆ ದೃಷ್ಟದ್ಯುಮ್ನ ಮಲಗಿದ್ದು ಕಾಣಿಸುತ್ತೆ ಅಶ್ವತ್ಥಾಮನಿಗೆ. ಸೊ ಅಲ್ಲಿಗೆ ಸ್ಟೇಜ್ ಸೆಟ್ ಆಯಿತು, ಅಂದರೆ ಅವನು ಅಂದ್ಕೊಂಡದ್ದು ಮಾಡೋಕ್ಕೆ. ಹಾಂ. ಸೊ ಹಾಗಾದರೆ ಅಶ್ವತ್ಥಾಮ ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಬಟ್ ನನಗೆ ಕೆಲವೊಂದು ಅಂದರೆ ಈ ಒಂದು ಅತಿಮಾನುಷ ಶಕ್ತಿಗಳನ್ನು ಏನು ನಾವು ನೋಡಿದರೆ ತುಂಬ ಕಡಿಮೆ ಇದೆ ಮಹಾಭಾರತದಲ್ಲಿ, ತುಂಬ ಕಡಿಮೆ ಇದೆ. ಈಗ ನಾವು ಇದು ನೋಡಿದ್ದು ಇದಂದರೆ ಅಂದರೆ ಅತಿಮಾನುಷ ಒಂದು ಪ್ರಸಂಗ ಮತ್ತು ಅತಿಮಾನುಷ ಅಟ್ಮಾಸ್ಫಿಯರಲ್ಲಿ ನಾವು ಕೈಲಾಸದಲ್ಲಿ ಹಾಗೆ ಇದೆಲ್ಲ ಮಾತಾಡ್ತೀವಿ. ಬಟ್ ಇಲ್ಲಿ ಇವನ ಎದುರುಗಡೆ ಈ ಥರ ಶಿವ ಕಾಣಿಸ್ಕೊಳ್ಳೋದು ಇದೆಲ್ಲ ನೋಡಿದಾಗ ಇಟ್ಸ್ ವೆರಿ ರೇರ್. ಈ ಥರ ತುಂಬ ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ಅಂದರೆ ಅರ್ಜುನ ಸ್ವರ್ಗಕ್ಕೆ ಹೋದ, ಅಲ್ಲಿ ಇವರನ್ನು ಕೊಂದ ಇತ್ಯಾದಿಗಳನ್ನು ಹೊರತುಪಡಿಸಿದರೆ ನಮಗೆ ಅತಿಮಾನುಷವಾದ ಯಾವುದು ಮಹಾಭಾರತದಲ್ಲಿ ಸಾಧಾರಣವಾಗಿ ಕಾಣಿಸೋಲ್ಲ. ಎಲ್ಲಿ ಕಾಣಿಸ್ತಿದೆ ನಮಗೆ ಅಂದರೆ ಯುದ್ಧದಲ್ಲಿ ಮಾಯಾ ಯುದ್ಧಗಳೆಲ್ಲ ಬಂದ್ವಲ್ಲ, ಏನೇನೋ ಸೃಷ್ಟಿ ಆಗ್ತಾ ಇತ್ತು. ಆಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡಿದಾಗ ಒಂದು ಬಾಣ ಬಿಟ್ಟರೆ ಅದು 1,00,000 ಬಾಣ ಆಗ್ತಾ ಇತ್ತು. ಅಲ್ಲೆಲ್ಲ ಸ್ವಲ್ಪ ಅತಿಮಾನುಷ್ಯ ಬಂದಿದೆ. ಶಕುನಿ ಮಾಯಾ ಯುದ್ಧ ಮಾಡಿದ್ದಾನೆ, ಘಟೋತ್ಕಚ ಮಾಡಿದ್ದಾನೆ, ಇರಾವಂತ ಮಾಡಿದ್ದಾನೆ. ಆಮೇಲೆ ಅವ್ರ ಕಡೆಯಲ್ಲಿ ಹಲವು ರಾಕ್ಷಸರುಗಳು ಅವ್ರ ಜೊತೆಗೆ ಬಂದಿದ್ರಲ್ಲ, ದುರ್ಯೋಧನ ಜೊತೆಗೆ, ಅವರೆಲ್ಲ ಮಾಡಿರೋದಲ್ಲಿ ಅತಿಮಾನುಷವಾದ ಅಂಶಗಳು ಬಂದಿವೆ. ಅದನ್ನು ಹೊರತುಪಡಿಸಿ ಅರ್ಜುನ ಸ್ವರ್ಗಕ್ಕೆ ಹೋದ, ನಾವು ಕಾಣದೇ ಇರೋದು, ಸ್ವರ್ಗಕ್ಕೆ ಹೋದ, ಅಲ್ಲಿಂದ ತೇಲುವ ನಗರ, ಹಾರುವ ನಗರ ಅದೆಲ್ಲ ಬಂತಲ್ಲ, ಕಾಲಕೇಯರು, ಹಿರಣ್ಯಪುರವಾಸಿಗಳು ಅವರನ್ನೆಲ್ಲ ಕೊಂದ ಅನ್ನುವಾಗ ಒಂದಿಷ್ಟು ಅತಿಮಾನುಷ್ಯ ಬಂದಿದೆ. ಅದನ್ನು ಹೊರತುಪಡಿಸಿ ಎಲ್ಲವೂ ಮನುಷ್ಯ ಮಾಡುವ, ಅಂದರೆ ಮನುಷ್ಯ ಅತ್ಯಂತ ಕುಶಲನಾದಾಗ, ಅತ್ಯಂತ ಸಮರ್ಥನಾದಾಗ ಮಾಡುವಂಥ ಅಂಶಗಳೇ ಬಂದಿವೆ. ಹಾಗಾಗಿ ಅದು ತುಂಬ ಕಡಿಮೆ ಇದೆ, ಅದು ಅತಿಮಾನುಷ್ಯವಾದದ್ದು ಇಲ್ಲಿ ಕಾಣಿಸ್ತಿದೆ, ಅದೆಲ್ಲಿ ಕಾಣಿಸಿದೆ. ಸೊ ಈ ಕುರಿತಾಗಿ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ ಶಿವನ ಈ ಒಂದು ಅಪಿಯರೆನ್ಸ್ ಕುರಿತಾಗಿ. ಅದನ್ನು ಮುಂದಿನ ಭಾಗದಲ್ಲಿ ಮಾತಾಡೋಣ. ಜೊತೆಗೆ ಮುಂದಿನ ಭಾಗ ಯಾಕೆ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ. ಹೀಗಾಗಿ ನಮಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂಥೇಳಿ. ಈಗ ಆಲ್ರೆಡಿ ದೃಷ್ಟದ್ಯುಮ್ನ ಕಾಣಿಸಿದ್ದಾನೆ, ಬಟ್ ನಮ್ಗೆ ಗೊತ್ತಿರೋ ಹಾಗೆ ದೃಷ್ಟದ್ಯುಮ್ನಿಗೆ ಏನೂ ಆಗುತ್ತೆ ನೋಡಿ, ನಮ್ಗೆ ಗೊತ್ತಿಲ್ಲ ತುಂಬ ಇದೆ. ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲವನ್ನ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ರಿ. ಸೊ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.